ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ವಿಶ್ವದ ಅತ್ಯಂತ ಬಲಿಷ್ಠ ಆರ್ಥಿಕತೆಗೆ ಯಾವಾಗಲೂ ಶಿಕ್ಷಣ ಕಾರಣ. ನಾಗರಿಕತೆ ಬಂದಿದ್ದೇ ಶಿಕ್ಷಣ ಮತ್ತು ಸಂಘದಿಂದ. ಶಿಕ್ಷಣ ಮತ್ತು ಸಂಘ ನಮ್ಮನ್ನು ಇಲ್ಲಿಯವರೆಗೂ ಕರೆತಂದಿದೆ ಎಂದು ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ತಿಳಿಸಿದ್ದಾರೆ. ತುಮಕೂರಿನ ಹೆಸರಾಂತ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ತುಮಕೂರು ಜಿಲ್ಲಾ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರ ವೇದಿಕೆ ಮತ್ತು ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜು ಸಹಯೋಗದಲ್ಲಿ ವ್ಯವಹಾರ ಅಧ್ಯಯನ ಮತ್ತು ಲೆಕ್ಕಶಾಸ್ತ್ರ ವಿಷಯಗಳ ಶೈಕ್ಷಣಿಕ ಕಾರ್ಯಾಗಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ನೋಡುವುದಾದರೆ ದೇಶದ ಭವಿಷ್ಯ ನಿರ್ಧರಿಸುವುದು ಶಿಕ್ಷಣ. ಎಲ್ಲಾ ಇಲಾಖೆಗಳ ಮೂಲ ಆಶಯ ದೇಶದ ಅಭಿವೃದ್ಧಿ. ಯಾವುದೇ ದೇಶದ ಬೆಳವಣಿಗೆ ನಿಂತಿರುವುದು ಆರ್ಥಿಕತೆಯ ಮೇಲೆ. ಆ ಆರ್ಥಿಕತೆಯ ಮೂಲ ಶಿಕ್ಷಣ ಎಂದರು. ಈ ಸಂದರ್ಭದಲ್ಲಿ ವಿದ್ಯಾವಾಹಿನಿ ಕಾಲೇಜಿನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಕೃಷ್ಣಮೂರ್ತಿ, ಪ್ರಾಂಶುಪಾಲರು ಹಾಗೂ ಕೋಶ ಅಧ್ಯಕ್ಷರು, ತುಮಕೂರು ಜಿಲ್ಲಾ ಪ್ರಾಂಶುಪಾಲರ ಸಂಘ, ಡಾಕ್ಟರ್ ಬಾಲಗುರುಮೂರ್ತಿ, ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ, ಪ್ರಭಾಕರ ರೆಡ್ಡಿ ಅಧ್ಯಕ್ಷರು ಜಿಲ್ಲಾ ಪ್ರಾಚಾರ್ಯ ಸಂಘ, ಶ್ರೀ ಮಹಾಬಲೇಶ್ವರ ತುಂಗ ಪ್ರಾಂಶುಪಾಲರು ಸೌಂದರ್ಯ ಪದವಿ ಪೂರ್ವ ಕಾಲೇಜು ಬೆಂಗಳೂರು, ಶ್ರೀ ನಾರಾಯಣ ಎಚ್ಎಸ್ ಹಿರಿಯ ಉಪನ್ಯಾಸಕರು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಳಿಯಾರು, ಕೃಷ್ಣಕುಮಾರ್ ಜೆಸಿ ಹಿರಿಯ ಉಪನ್ಯಾಸಕರು ಎಚ್ವಿ ನಂಜುಂಡಯ್ಯ ಸ್ಮಾರಕ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಲ್ಲೇಶ್ವರಂ ಹಾಗೂ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. He has done his MBA, and later he took up civil service, and now ಸೆಕ್ಟರ್ಗೆ ಗುರುತರವಾದಂಥ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕಲೆಕ್ಟಿವ್ ಆಗಿ, ಅದು ನಾನು ಒಬ್ಬನೇ ಅಂತ ಅವ್ರು ಹೇಳಿದ್ರು ಕೂಡ ನಾವೆಲ್ಲ ಕಲೆಕ್ಟಿವ್ ಆಗಿ ಒಂದು ಅತ್ಯಂತ ಮೌಲ್ಯಯುತವಾದ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅದನ್ನು ಪ್ರಪ್ರಥಮವಾಗಿ ತಮಗೆ ಹೇಳೋದಕ್ಕೆ ಬಯಸ್ತಾ, ಯಾಕೆ ಇಷ್ಟು ಒತ್ತನ್ನು ನಾವು ಎಜುಕೇಷನ್ಗೆ ಕೊಡ್ತೇವೆ? ಅವ್ರು ಮಾತಾಡ್ತಾ ನೆಗೆಟಿವ್ ಸೆನ್ಸಲ್ಲಿ ಹೇಳೋದು, ಅಂದರೆ ಒಂದು ದೇಶವನ್ನು ಹಾಳು ಮಾಡಲಿಕ್ಕೆ ಗುಣಮಟ್ಟ ಕಡಿಮೆ ಇರುವಂಥ ಕನಿಷ್ಠ ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ಸಾಕು ಅಂತೇಳಿ. ನಾನು ಅದನ್ನೇ ಪಾಸಿಟಿವ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ವಿಶ್ವದ ಅತ್ಯಂತ ಬಲಿಷ್ಠ ಆರ್ಥಿಕತೆ ಆಗಲಿಕ್ಕೆ ಎಜುಕೇಷನ್ ಕಾರಣ. ನಾಗರಿಕತೆ ಹುಟ್ಟಿದ ಮೇಲೆ 3000 ವರ್ಷಗಳ ನಂತರ, 3000 ವರ್ಷದಿಂದ ಈಚೆಗೆ ನಾಗರಿಕತೆ ಅನ್ನುವ ಪದಕ್ಕೆ ಸಿನಾನಿಮೇನೆ ಶಿಕ್ಷಣ ಅಂತಕ್ಕಂಥದ್ದು. ಆ ನಾಗರಿಕತೆ ಬರ್ತಕ್ಕಂಥದ್ದೇ ಶಿಕ್ಷಣದಿಂದ. ಮಾನವ ಮತ್ತು ಪ್ರಾಣಿಗಳು ಯಾವುದೇ ಭಿನ್ನತೆ ಇಲ್ಲದಂತೆ ಬದುಕ್ತಿದ್ದಂಥ ಕಾಲಕ್ರಮೇಣ ಸ್ಟೋನ್ ಏಜಸ್ಸು, ಕಾಪರ್ ಏಜು ಇವೆಲ್ಲ ದಾಟಿ ನಾವು ಶಿಲಾಯುಗಗಳನ್ನೆಲ್ಲ ದಾಟಿ ನಾಗರಿಕತೆ ಅಂತೇಳಿ ಏನು ಕರಿತೇವೆ, ಆ ನಾಗರಿಕತೆ ಬಂದಿದ್ದೇ ಶಿಕ್ಷಣದಿಂದ, ಒಂದು ಸಂಘದಿಂದ. ವೆನ್ ವಿ ಕೋಆಪರೇಟ್ and work together, that leads to a grand transformation. ಸೊ ಹಾಗಾಗಿ ಆ ಸಂಘ ಮತ್ತು ಆ ಒಂದು ಶಿಕ್ಷಣ ಜ್ಞಾನ ಇದೆಯಲ್ಲ, ಅದು ನಮ್ಮನ್ನು ಇಷ್ಟು ದೂರ ತಂದಿಟ್ಟಿದೆ. ಈಗ ನೀವು ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ, ನಾನೊಬ್ಬ ಕಾಮರ್ಸ್ ವಿದ್ಯಾರ್ಥಿ ಅಂತೇಳಿ ಹೇಳ್ಕೊಳ್ಳಿಕ್ಕೆ, ಆ ಕಾಮರ್ಸ್ ವಿದ್ಯಾರ್ಥಿ ಆಗಿರೋದನ್ನು ಕೂಡ ಒಂದು ಕಾರಣ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ. ಅವರು ಹಿಂದೆ ನನಗೇನು ನನ್ನ ಶೆಡ್ಯೂಲಲ್ಲೇ ಇರಲಿಲ್ಲ ಈ ಪ್ರೋಗ್ರಾಮು, ಬಟ್ ಸ್ಟಿಲ್ ತಾವೆಲ್ಲ ಇದ್ದೀರಾ ಅಂತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ. ಯಾಕೆ ಅಂತಂದರೆ, ನಾನು ಆಗಲೇ ಹೇಳಿದಂತೆ ಒಂದು ಲ್ಯಾಂಡ್ಸ್ಕೇಪ್ನ, ಒಂದು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು ಎಜುಕೇಷನ್. ಹೇಗೆ ನೋಡಿ, ಒಂದು ದೇಶದ ಅಭಿವೃದ್ಧಿ, ನಾವು ಏನೇ ಎಷ್ಟೇ ಇಲಾಖೆಗಳನ್ನು ಸೃಜನೆ ಮಾಡಬಹುದು, ಯಾವ ರೀತಿಯ ಆಡಳಿತ ವ್ಯವಸ್ಥೆಯನ್ನಾದರೂ ನಾವು ಹೊಂದಬಹುದು. ಅದು ಡೆಮೋಕ್ರೆಟಿಕ್ ಸೆಟಪ್ ಇರಲಿ, ಕಮ್ಯುನಿಸ್ಟ್ ಸೆಟಪ್ ಇರಲಿ, ಮಿಲಿಟರಿ ಆಡಳಿತ ಇರಲಿ, ಡಿಕ್ಟೇಟರ್ಶಿಪ್ಗಳಿರಲಿ, ಏನೇ ವ್ಯವಸ್ಥೆ ಇದ್ರೂ ಕೂಡ ಆ ಎಲ್ಲ ವ್ಯವಸ್ಥೆಗಳ ಮೂಲ ಆಶಯ ಅಂದರೆ ಅದು ದೇಶದ ಅಭಿವೃದ್ಧಿ. ಆ ದೇಶದ ಅಭಿವೃದ್ಧಿ ಫಂಡಮೆಂಟಲ್ ಥಿಂಗ್ ಫಾರ್ ಎನಿ ಕಂಟ್ರಿ ಇಸ್ ಎಕನಾಮಿಕ್ಸ್. ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನವನ್ನು ಶ್ರದ್ಧೆಯಿಂದ ಹಾಗೂ ಗೌರವದಿಂದ ಸ್ಮರಿಸುತ್ತೇವೆ ಎಂದು ಪಾಲಿಕೆ ಆಯುಕ್ತೆ ಅಶ್ವಿಜಾ ತುಮಕೂರಿನಲ್ಲಿ ತಿಳಿಸಿದ್ದಾರೆ.
ಇಂದು ತುಮಕೂರಿನ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಬಾಬಾ ಸಾಹೇಬರ ಭೀಮ ಸಂಕಲ್ಪ ದಿನವನ್ನ ಕ್ಯಾಂಡಲ್ ಹಂಚುವುದರ ಮೂಲಕ ಆಚರಿಸೋಣ ಎಂದು ಪರಿನಿಬ್ಬಾಣ ದಿನಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಎಲ್ಲ ನಮ್ಮ ಬಹುಜನ ಭೀಮಾ ಬಂಧುಗಳು ಅವರ ಆದರ್ಶಗಳು ಪ್ರಜಾಪ್ರಭುತ್ವ, ಸಮಾನತೆ ಹಾಗೂ ನ್ಯಾಯದ ಮಾರ್ಗದಲ್ಲಿ ನಡೆಯಬೇಕು. ಅವರ ಮಾರ್ಗದರ್ಶನ ನಮಗೆ ದಾರಿದೀಪವಾಗಲಿ. ಅವರ ಸಂವಿಧಾನಿಕ ದರ್ಶನ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಮೆರೆಯೋಣ ಎಂದರು. 8ನೇ ಪರಿನಿಬ್ಬಾಣ ದಿನಾಚರಣೆ ಕೇವಲ ಅಂಬೇಡ್ಕರ್ ಅಂದರೆ ನಾವು SC STಗೆ ಅಂತ ಮಾತ್ರ ಮೀಸಲ್ಪಡಿಸಲಾಗ್ತಾ ಇದೆ ಹಲವಾರು ಕಡೆ. ಬಟ್ ಇವತ್ತು ನಾವು ಉಸಿರಾಡ್ತಿದ್ದೀವಿ, ಒಂದು ನಾವು ನಮ್ಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿಯಾಗಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಮನೆಯಿಂದ ಹೊರಗಡೆ ಬಂದು ಮಹಿಳೆ ಆಗಿರಿ, ಮಕ್ಕಳಾಗಿರಿ, ಹೊರಗಡೆ ಬಂದು ಏನು ಎಲ್ಲ ಮಕ್ಕಳು ಶಾಲೆಯಲ್ಲಿ, ಎಸ್ಪೆಷಲಿ ಇವಾಗ ಬಡ ಮಕ್ಕಳಿಗೆ RTA ಮುಖಾಂತರ ವಿವಿಧ ಪ್ರೈವೇಟ್ ಶಾಲೆಗಳಲ್ಲಿ ರಿಸರ್ವೇಷನ್ ಬರ್ತಾ ಇದೆ. ಆ್ಯಂಡ್ ಇವಾಗ ನಾವು ಬೇರೆ ದೇಶಗಳನ್ನ ನೋಡ್ತಾ ಇರ್ಬೋದು, ಬೇರೆ ಅರಬ್ ದೇಶಗಳಲ್ಲಿ ಮತ್ತು ಸೌತ್ ಆಫ್ರಿಕಾ ದೇಶಗಳಲ್ಲಿ ಯಾವ ರೀತಿಯಾಗಿ ಮೊನೊಕ್ರಸಿ ಅಂತಾರೆ, ಏನು ಏಕರಾಜ್ಯ ಒಬ್ಬರೇ ಆಡಳಿತ ಮಾಡ್ತಾ ಇರೋದು, ಯಾವ ರೀತಿಯಾಗಿ ಮಿಲಿಟ್ರಿ ಆಡಳಿತ ನಡೀತಾ ಇದೆ, ಅದೆಲ್ಲ ನೋಡಿದ್ರೆ ನಮ್ಮ ದೇಶ ಇನ್ನು ಪ್ರಜಾಪ್ರಭುತ್ವದಿಂದ ಇಷ್ಟು ವರ್ಷ ಬಂದಿದೆ. ಇದಕ್ಕೆ ಕಾರಣರಾದವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ದಲಿತ ಕ್ರಿಯಾ ಸಮಿತಿ ವತಿಯಿಂದ ಗೌರವ ಭೀಮಾ ನಮನಗಳು, ಜೈ ಭೀಮ್ ಎಂದು ಘೋಷಣೆ ಮೊಳಗಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು. ಕುಡಿಯುವ ನೀರಿನ ಮುಖ್ಯ ಪೈಪ್ಗೆ ಗೇಟ್ ವಾಲ್ ಅಳವಡಿಸಿದ್ದು ಅದು ಚರಂಡಿಯೊಳಗೆ ಹಾದು ಹೋಗಿದೆ. ಚರಂಡಿ ನೀರು ಕುಡಿಯುವ ನೀರಿಗೆ ಮಿಶ್ರಣವಾಗಿ ಜನ ಕುಡಿಯುವಂತಾಗಿದ್ದರೂ ಜಾಣಕುರುಡರಂತೆ ವರ್ತಿಸುತ್ತಿದ್ದಾರೆ ಕಾರ್ಪೊರೇಟರ್. ಎಲ್ಲಿ ಅಂತೀರಾ ಈ ಅವ್ಯವಸ್ಥೆ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಈ ರೀತಿ ಅವ್ಯವಸ್ಥೆ ಕಂಡು ಬಂದಿರೋದು ಗುಬ್ಬಿ ತಾಲೂಕಿನ ವಿನಾಯಕನಗರ ವ್ಯಾಪ್ತಿಗೆ ಬರುವ ವಾರ್ಡ್ನಲ್ಲಿ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ನಿವಾಸದ ಪಕ್ಕದಲ್ಲಿ ಕುಡಿಯುವ ನೀರಿನ ಮುಖ್ಯ ಪೈಪ್ ಲೈನ್ ಹೋಗಿದ್ದು, ಅದೇ ಪೈಪ್ಗೆ ಗೇಟ್ ವಾಲ್ ಅಳವಡಿಸಲಾಗಿದೆ. ಆ ವಾಲ್ ಚರಂಡಿಯೊಳಗೆ ಹಾದು ಹೋಗಿದ್ದು, ಗೇಟ್ ವಾಲಿನಿಂದ ಚರಂಡಿ ನೀರು ಮಿಶ್ರಣವಾಗಿ ವಿನಾಯಕ ಬಡಾವಣೆ ಜನ ಕುಡಿಯುವಂತಾಗಿದೆ. ಈ ಬಗ್ಗೆ ಸಾರ್ವಜನಿಕರು ಎಷ್ಟೇ ಬಾರಿ ಕೇಳಿದರೂ ಹೆರೂರು ಕೆರೆಯಿಂದ ಬರುವ ನೀರೇ ಹೀಗಿದೆ ಎನ್ನುತ್ತಾರೆ ಮುಖ್ಯಾಧಿಕಾರಿಗಳು. ಚರಂಡಿ ನೀರು ಕುಡಿಯುತ್ತಿರೋ ನಾಗರಿಕರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಎಂದು ಪ್ರಶ್ನಿಸುವಂತಾಗಿದೆ. ಈ ಬಗ್ಗೆ ಹಿರಿಯ ಮುಖಂಡ ಶರತ್ ಚಂದ್ರ ಮಾತನಾಡಿ, ಕಚೇರಿಗೆ ಹೋದರೆ ಅಧಿಕಾರಿಗಳು ಸಿಗುವುದಿಲ್ಲ. ಈ ಖಾತೆ ಮಾಡಿಕೊಳ್ಳಲು ಇಂತಿಷ್ಟು ಹಣ ಕೊಡಲೇಬೇಕು. ಇದಕ್ಕೆ ಏಜೆಂಟ್ಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ. ನಾವುಗಳು ಏನೇ ಇದ್ದರೂ ಅವರ ಮುಖಾಂತರವೇ ಸಂಪರ್ಕಿಸಬೇಕು ಎಂದು ಅಧಿಕಾರಿಗಳ ವಿರುದ್ಧ ಆಪಾದಿಸಿದ್ದಾರೆ. ಯಾರನ್ನ ಇನ್ಚಾರ್ಜ್ ಆಗ್ತಾರೆ ಅವರು ಎಲ್ಲರೂ ದುಡ್ಡು ಮಾಡೋಕ್ಕೆ ಶುರು ಮಾಡ್ಕೊಂಡು ಯಾವ ಮುನ್ಸಿಪಾಲ್ಟಿ ಕೆಲಸವೂ ಆಗ್ತಿಲ್ಲ. ದೂರು ಕೊಡೋಕ್ಕಿಲ್ಲ, ದೂರ ಹೇಳಕ್ಕೆ ಹೋದ್ರೂ ಸಿಗೋದೇ ಇಲ್ಲ. ಅವರು ಎಲ್ಲೋಗವ್ರೆ ಅಂದರೆ ಗೊತ್ತಿಲ್ಲ, ಇಲ್ಲ ಮೀಟಿಂಗ್ ಹೋಗಿರ್ತಾರೆ. ಹಂಗಾಗಿ ಯಾರು ಸಿಗೋದು ಇಲ್ಲ, ಯಾರಿಗೂ ಹೇಳಂಗೂ ಇಲ್ಲ. ಇನ್ನು ಒಂದು ಇಲ್ಲಿ ನಮ್ಮ ಪಕ್ಕದ ವಾರ್ಡಿನ ಕೌನ್ಸಿಲರವ್ರೆ, ಅವರು ಈ ಒಂದು ಬರುತ್ತಲ್ಲಪ್ಪ ಏನು ಗಾಡಿ ಹೋಗುತ್ತಲ್ಲ, ಕಸದ ಗಾಡಿ ಹೋಗುತ್ತೆ, ಅವ್ರ ವಾರ್ಡ್ ಕಡೆಗೆ ಮಾತ್ರ ಬಿಡಿಸ್ಕೊಂತಾರೆ ಅವರು. ಈ ನಮ್ಮ ವಾರ್ಡು ಒಂಥರ ಬೇವರ್ಸಿ ವಾರ್ಡ್ ಆಗೈತೆ. ಇಲ್ಲಿ ಯಾರು ಏನು ಕ್ಲೀನು ಮಾಡಲ್ಲ, ಏನೂ ಮಾಡಲ್ಲ. ಆ ಚರಂಡಿ ನೋಡಿದ್ರಲ್ಲ, ನೀವೇ ನೋಡಿದ್ರ, ಕುಡಿಯೋ ನೀರು ಪೈಪು ಅದು ಎರಡು ಮಿಕ್ಸ್ ಆಗ್ಬಿಡ್ತದೆ. ಅದು ಯಾವತ್ತಾಗಿರುತ್ತೋ ಗೊತ್ತಿರೋಲ್ಲ. ಕೆಲಸರು ವಾಸನೆ ಇರುತ್ತೆ, ಕೇಳಿದ್ರೆ ಕೆರೆ ನೀರೇ ವಾಸನೆ ಕಂಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಹೇಳೋರು ಯಾರು ಇವೆಲ್ಲ ನಾವು ಶಾಸಕರು ನೋಡೇ ಇಲ್ಲ. ನಮ್ಮ ಶಾಸಕರು ಅಂಥವ್ರು ಸಿಕ್ಕವ್ರೆ. ಈ ಮುನ್ಸಿಪಲ್ ಪ್ರೆಸಿಡೆಂಟ್ ಇನ್ನೇನು ಅವ್ರ ಕಡೆಯವ್ರೆ, ಅವ್ರನ್ನೂ ನೋಡೇ ಇಲ್ಲ ನಾವು. ಬರ್ತಾರೆ, ಅಲ್ಲೊಬ್ರು ಏಜೆಂಟ್ ಮಾಡಿಕೊಂಡವ್ರೆ, ಒಬ್ಬ ಕೌನ್ಸಿಲರ್ನ, ಅವನು ಚೀಫ್ ಆಫೀಸರು, ಇನ್ಚಾರ್ಜ್ ಚೀಫ್ ಆಫೀಸರ್ ಇಬ್ಬರು ಸೇರಿ ಡ್ಯೂಟಿ ಮಾಡ್ತಾವ್ರೆ. ಯಾವ ಈ ಖಾತೆಗೆ ಕೊಟ್ಟರು ಯಾವುದು ಕರೆಕ್ಟಾಗಿ ಕೊಡೋದೇ ಇಲ್ಲ. ದುಡ್ಡು ಕೊಡೋದಲ್ಲಿ ಏನೂ ಆಗಲ್ಲ ಈ ಮುನ್ಸಿಪಾಲ್ಟಿ ಪಟ್ಟಣ ಪಂಚಾಯತಿ ಆಫೀಸಲ್ಲಿ.
ಮುಖಂಡ ಶರಶ್ಚಂದ್ರ ಆರೋಪದ ಬಗ್ಗೆ ನಮ್ಮ ಕರ್ನಾಟಕ ವರದಿಗಾರರ ಪ್ರಶ್ನೆಗೆ ಉತ್ತರಿಸಿದ 3ನೇ ವಾರ್ಡ್ ಸದಸ್ಯ ಸಿ ಮೋಹನ್ ಪ್ರತಿಕ್ರಿಯಿಸಿ, ಸಾರ್ವಜನಿಕರು ಈ ಬಗ್ಗೆ ನನ್ನ ಬಳಿಯೂ ದೂರು ಹೇಳಿದ್ದಾರೆ. ಆದರೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ. ನಾನು ಪಟ್ಟಣ ಪಂಚಾಯಿತಿ ಕಚೇರಿಗೆ ಹೋಗುವುದನ್ನು ನಿಲ್ಲಿಸಿದ್ದೇನೆ ಎಂದಿದ್ದಾರೆ. ವಾರ್ಡ್ ವ್ಯಾಪ್ತಿಯ ಬರತಕ್ಕಂಥ ಒಂದೇ ಒಂದು ರಸ್ತೆ ಪಕ್ಕದ ವಾರ್ಡಿಗೆ ಬರೋದ್ರಿಂದ ನೀವು ನಿಮ್ಮ ವಾರ್ಡಲ್ಲಿ ನೀರು ಸಂಗ್ರಹಣೆ ಮಾಡಿಸಲ್ಲ, ನಿಮ್ಮ ವಾರ್ಡ್ ಮಾತ್ರ ಸಂಗ್ರಹಣೆ ಮಾಡಿಸ್ತೀರಾ ಅಂತ ಪಕ್ಕದ ರಸ್ತೆಯ ಅದರ ಪಕ್ಕದ ವಾರ್ಡ್ನ ನಾಗರಿಕರ ಆರೋಪ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ನಾವು ವಾರ್ಡ್ ಮೇಲೆ ಡೈಲಿ ದಿನ ಬಿಟ್ಟು ದಿನ ಕಸಿಗೆ ಆಟೋ ಅಂತ ಬರುತ್ತೆ. ನನ್ನ ವಾರ್ಡು 3ನೇ ವಾರ್ಡು. ನಾನು ಕಸಿನ ಆಟೋದಿಂದ ಹೋಗ್ತೀನಿ. ಒಬ್ಬ ಲೇಬರ್ ತಗೊಂಡಿದ್ದೀವಿ. ಒಂದೇ ಒಂದು ಚೂರು ಕಸ ಇಲ್ದಂಗೆ ಎತ್ತಿಸ್ಕೊಂಡು ಹೋಗ್ತೀವಿ. ಆ ಸಂದಿ ಈ ಸಂದಿಲೆಲ್ಲ ಕವರ್ ಅಫಿಷಿಯಲ್ಸ್ಗಳೇ ಎಷ್ಟೋಗಿರ್ತಾರೆ, ಅವನ್ನೆಲ್ಲ ಎತ್ತಿಸ್ಕೊಂಡು ಆಟೋದಲ್ಲಿ ಹೋಗ್ತೀವಿ. ಪಕ್ಕದ್ದು ಒಂದು ರೋಡು ನನಗೆ ಬರೋದಿಲ್ಲ. ಅದು ನಾವು ಆ ಕೆಲಸ ಏನು ಮಾಡೋದಿಲ್ಲ. ಅವ್ರ ಜನಗಳು ಕೂಡ ಕಸ ಎಲ್ಲ ಹಾಕ್ಸ್ಕೊಂತೀವಿ. ಅವ್ರ ಮನೆ ಮುಂದೆ ಗುಡ್ಡೆ ಮಾಡಿರೋದು ಹಾಕಿಸ್ತೀವಿ. ಅವ್ರ ಮನೆ ಮುಂದೆ ಹುಲ್ಲು ಹೊಡ್ಸೋದಾಗ ನಾವು ಸ್ವಂತ ದುಡ್ಡು ಕೊಟ್ಟು ನನ್ನ ವಾರ್ಡಲ್ಲಿ ನಾನು ಸ್ವಂತ ದುಡ್ಡಿಂದ ಮಾಡಿಸೋದ. ಅವರು ಒಂದು ಸೈಡು ನನಗೆ ಬರೋದಿಲ್ಲ. ಅದು ನಾನು ಹೊಡ್ಸೋದಿಲ್ಲ. ಯಾಕೆ ಹೊಡ್ಸೋದಿಲ್ಲ ಅಂದರೆ ಆ ಏರಿಯಾ ಕೌನ್ಸಿಲರು ಬಾಯಿಗೆ ಬಂದಂಗೆ ಬೇಕಂಗೆ ನಿಂತ್ಕೊಂತಾರೆ. ನನ್ನ ವಾರ್ಡ ಕ್ಲೀನ್ ಮಾಡ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ನಾವು ಆ ಒಂದು ದೃಷ್ಟಿಯಿಂದ ನಾನು ಆ ವಾರ್ಡ್ನ ಪಕ್ಕದ ರೋಡ್ನ ಹುಲ್ಲು ಹೊಡ್ಸೋದಿಲ್ಲ. ಅದು ಹಂಗೆ ಬಿಡಿಸ್ತೀನಿ. ನನ್ನ ವಾರ್ಡ್ ಮಾತ್ರ ಹೊಡ್ಸ್ಕೊಳ್ತೀನಿ. ಯಾಕೆಂದರೆ ಮುಖ್ಯಾಧಿಕಾರಿಗಳಾಗಲಿ ಪಟ್ಟಣ ಪಂಚಾಯತಿ ಅವರ ಅಧ್ಯಕ್ಷ ಆಗಲಿ ಯಾರೂ ನಮಗೆ ಸಪೋರ್ಟ್ ಮಾಡೋದಿಲ್ಲ. ನಮ್ಮ ಸ್ವಯಾರ್ಜಿತ ದುಡ್ಡೊಳಗೆ ನಾವು ಬೆಳಗ್ಗೆ ಕಷ್ಟಪಟ್ಟು ದುಡ್ದಿರೋ ದುಡ್ಡೊಳಗೆ ನಮ್ಮ ವಾರ್ಡ್ನ ಕ್ಲೀನ್ ಮಾಡಿಸ್ಕೊತೀವಿ. ಅದೇ ರೀತಿ ಎಲ್ಲ ಕೌನ್ಸಿಲರ್ಗಳು ಮಾಡಿಸ್ಕೊಂಡ್ರೆ ಗುಬ್ಬಿ ಪಟ್ಟಣದಲ್ಲಿ ಒಂದೇ ಒಂದು ಪ್ಲೇಸ್ ಕಸನೂ ಇರೋದಿಲ್ಲ ರೋಡಲ್ಲಿ. ಎಲ್ಲ ವಾರ್ಡು ಕ್ಲೀನಾಗಿರ್ತದೆ. ಯಾರಿಗೂ ಬೇಕಾಗಿಲ್ಲ ಕೌನ್ಸಿಲರ್ಗಳಿಗೆ. ಸುಮ್ಮನೆ ನಾವೇನೋ ಮಾಡೋದಕ್ಕೆ ಒಟ್ಟು ಹುಡ್ಕೊಂಡು 12 ಜನಕ್ಕೆ ಫೋನ್ ಮಾಡ್ತಾರೆ, ಚೀಫ್ ಆಫೀಸರಿಗೆ ನೀವು ದುಡ್ಡು ಕೊಟ್ಟಿದ್ದೀರಾ, ನೀವು ಕಳಿಸಿದ್ದೀರಾ ಗಿಡ ಹೊಡೆಯೋಕ್ಕೆ ಅಂತೇಳಿ. ನಮ್ಮದು ಸ್ವಯಾರ್ಜಿತ ದುಡ್ಡಲ್ಲಿ 8,000 ಕೊಟ್ಟು ಈಗ 15 ದಿವಸದಲ್ಲಿ ಗಿಡ ಓಡಿಸಿದ್ದೀನಿ. ಎಲ್ಲ ವಾರ್ಡ್ ನನ್ನ ವಾರ್ಡಲ್ಲಿ ನನ್ನ ವಾರ್ಡಿಗೆ 3 ರೋಡ್ ಬರುತ್ತೆ. 1 ಕಿಲೋಮೀಟ್ರ್ ಬರುತ್ತೆ ಒಂದೊಂದು ರೋಡು. ನನ್ನ ವಾರ್ಡನ್ನ ಸ್ವಚ್ಛವಾಗಿ ಮಾಡ್ತೀನಿ ಸರ್. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸಾರ್ವಜನಿಕರು ಎಲ್ಲರೂ ಪಟ್ಟಣ ಪಂಚಾಯತಿ, ನಾನೀಗ ಪಟ್ಟಣ ಪಂಚಾಯತಿಗೆ ಹೋಗೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಈ ಎಲ್ಲರೂ ನನಗೂ ಬಂದು ಒಂದು ಸಾರ್ವಜನಿಕರು ಅವ್ರ ಖಾತೆಗಳು ಆಗ್ದಲ್ಲ ಇದ್ದಾಗ ನನ್ನನ್ನು ಬಂದು ಕೇಳಿದ್ರು, ಹಿಂಗೆ ಪಟ್ಟಣ ಪಂಚಾಯತಿಲಿ ದುಡ್ಡು ಕೊಟ್ಟರೆ ಮಾಡಿಕೊಡ್ತಾರೆ ಅಲ್ದಿರೆ ಮಾಡಿಕೊಡೋದಿಲ್ಲ, ಹಿಂಗೆ ಮುಖ್ಯಾಧಿಕಾರಿಗಳೆಲ್ಲ ಬ್ರೋಕರ್ನ ಇದು ಮಾಡವ್ರೆ ಅಂತ. ನನಗೆ ಅದೇನು ಐಡಿಯಾ ಇಲ್ಲ. ನಾನು ಆಫೀಸ್ ತಕ್ಕ ಹೋಗೋದು ಬಿಟ್ಬಿಟ್ಟಿದ್ದೀನಿ. ನನ್ನ ಕೆಲಸ ಏನೈತೆ ನಾನು ಮಾಡ್ಕೊಂಡು ನಾನು ಸುಮ್ಮನಿದ್ದೀನಿ. ನನಗೆ ಯಾಕೋ ಬೇಜಾರಾಯ್ತು, ಅಲ್ಲಿ ಹೋಗೋದು ಬೇಡ ಅಂತೇಳಿ ಬಿಟ್ಬಿಟ್ಟಿದ್ದೀವಿ. ಅದು ಬ್ರೋಕರ್ಗಳು ನಿಂತ್ಕೊಂಡಿರೋದು ಅದೆಲ್ಲ ನನಗೇನು ಗೊತ್ತಿಲ್ಲ. ಸಾರ್ವಜನಿಕವಾಗಿ ಮಾತಾಡ್ತಾರೆ, ಒಂದು ಖಾತೆಗೆ ಇಷ್ಟು ಅಂತೇಳಿ ಇದು ಮಾಡ್ತಾರೆ, ದುಡ್ಡು ಕೊಟ್ಟರೆ ಖಾತೆ ಮಾಡಿಕೊಡ್ತಾರೆ ಅಂತ ಮಾಡ್ಕೊಡೋದು ಎಲ್ಲ ನಾಶಿಸ್ತಾರೆ ಅಂತೇಳಿ ಸಾರ್ವಜನಿಕರು. ಯಾಕೆ ಅಂದರೆ ಅವ್ರಿಗೆ ಕಷ್ಟ ಇರ್ತದೆ. ಯಾಕೆ ಅಂದರೆ ಇವಾಗ ನೀವೇ ಆಗಿರಲಿ ಒಂದು ಸೈಟ್ ಬೇಕಾಗಿರುತ್ತೆ, ಎಲ್ಲೋ ಒಂದು ಸೈಟ್ ತಗೊಂಡಿರ್ತೀರ. ಈಗ ಅದನ್ನು 30 ದಿವಸದೊಳಗೆ ಖಾತೆ ಮಾಡ್ಕೊಡ್ಬೇಕು. ಲೆಕ್ಕವಾಗಿ 3 ತಿಂಗಳು 6 ತಿಂಗಳು ಖಾತೆ ಆಗದಲ್ಲೇ ಅಲ್ಲೇ ಬಿದ್ದಿದ್ದಾವೆ. ಮಾತಾಡ್ತಿದ್ರೆ ಡಾಕ್ಯುಮೆಂಟ್ಸ್ ತಗೊಂಬನ್ನಿ, ಟೌನ್ ಪ್ಲಾನಿಂಗ್ ತಗೊಂಬನ್ನಿ, ಅಲಿನೇಷನ್ ಕಾಪಿ ತಗೊಂಬ, ಅದನ್ನು ತಗೊಂಬ, ಇದನ್ನು ತಗೊಂಬ. ನಿಮ್ಮ ಪಟ್ಟಣ ಪಂಚಾಯತಿಲಿ ಏನು ಮಾಡ್ತೀರಾ? ಅವನ್ನೆಲ್ಲ ಏನಕ್ಕೆ ಮಾಡ್ತಿಲ್ಲ? ಪೈಪ್ಗೆ ಗೇಟ್ ವಾಲ್ ಅಳವಡಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಮೋಹನ್ ಅವರು, ನನ್ನ ವಾರ್ಡ್ಗೆ ಈ ಪೈಪ್ ಲೈನ್ ಬರುವುದಿಲ್ಲ. ನಾನು 2ನೇ ವಾರ್ಡ್ ಕೆಲಸ ಮಾಡಿಸಿದರೆ ನನ್ನನ್ನು ಆ ವಾರ್ಡ್ ಕಾರ್ಪೊರೇಟರ್ ನಿಂದಿಸುತ್ತಾರೆ. ಹಾಗಾಗಿ ನಾನು ನನ್ನ ವಾರ್ಡ್ ಸಂಬಂಧಪಟ್ಟಂತೆ ನನ್ನ ಸ್ವಂತ ಹಣದಿಂದ ಸ್ವಚ್ಛತೆ ಮಾಡಿಸಿದ್ದೇನೆ ಎಂದರು. ವಾಸದ ಪಕ್ಕದಲ್ಲಿ ಚರಂಡಿ ನೀರು ಮತ್ತು ಕುಡಿಯೋ ನೀರು ಎರಡೂ ಮಿಶ್ರಣ ಆಗ್ತಾ ಇದೆ. ಅಲ್ಲೊಂದು ವಾಲ್ ಇದೆ. ಆ ವಾಲ್ ಮುಖಾಂತರ ನೀರು ಬರ್ತದೆ. ನಾಗರಿಕರು ಏನಂತ ದೂರ್ತಾ ಇದ್ದಾರೆ ಅಂದರೆ, ಮುಖ್ಯಾಧಿಕಾರಿಗಳನ್ನ ಕೇಳಿದ್ರೆ ಕೆರೆ ನೀರೇ ಇರಬೇಕು. ಅದು ನನಗೆ ಬಂದಿದೆ. ನಮ್ಮ ಸ್ನೇಹಿತರ ಮನೆಗೆ ನೀರು ಹೋಗೋದು ವಾಲು, ಅದು ಬಾಲ್ ವಾಲ್ ಇಕ್ಕಿದ್ದಾರೆ. ಬಾಲ್ ವಾಲ್ ತೆಗೆದು ಇವಾಗ ಇದ್ರ ವಾಲ್ನ, ಕಬ್ಬಣದ ವಾಲ್ನ ಇಕ್ಕಿಸ್ತಾ ಇದ್ದೀನಿ. ನೀರು ಬಿಡೋ ಅಂಥ ವಾಲ್ನ ಇಕ್ಕಿಸ್ತಾ ಇದ್ದೀನಿ. ಸೋಮವಾರ ದಿವಸ ಅವ್ರದ್ದು ಬಗೆಹರಿಸ್ಕೊಡ್ತೀನಿ. ಯಾಕೆ ಅಂದರೆ ಅವರು ಚರಂಡಿ ಮೊದಲಲ್ಲೇ ಇಟ್ಬಿಟ್ಟಿದ್ದಾರೆ. ಆ ಚರಂಡಿ ನೀರು ಅದು ತುಂಬ್ಕೊತಾ ಇರ್ತದೆ. ಈಗ ಅದನ್ನು ಅತಿ ಶೀಘ್ರದಲ್ಲೇ ಸೋಮವಾರ ಮಾಡಿಕೊಡ್ತೀನಿ. ಅದು ನನ್ನ ವಾರ್ಡಲ್ಲ, ಅದು 2ನೇ ವಾರ್ಡ್. ನಾನು ಅಂಥದ್ರೊಳಗೆ ಹೇಳಿದ್ದೀನಿ, ಮಾಡಿಸ್ಕೊಡ್ತೀನಿ ಸರ್. 95ನೇ ವರ್ಷದ ವಿಶ್ವವಿಖ್ಯಾತ ತಿಪಟೂರು ಮಹಾಗಣಪತಿ ವಿಸರ್ಜನಾ ಮಹೋತ್ಸವ ಡಿಸೆಂಬರ್ 7 ಮತ್ತು 8ರಂದು ವಿಜೃಂಭಣೆಯಿಂದ ನಡೆಯಲಿದೆ. ತಿಪಟೂರು ಗಣಪತಿ ಇಡೀ ವಿಶ್ವವಿಖ್ಯಾತ ಪ್ರಸಿದ್ಧಿ ಪಡೆದಿದೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 95ನೇ ವರ್ಷದ ಸತ್ಯ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದು, ಶ್ರೀ ಸತ್ಯಗಣಪತಿ ಸ್ವಾಮಿ ವಿಸರ್ಜನಾ ಮಹೋತ್ಸವ ಡಿಸೆಂಬರ್ 7 ಶನಿವಾರ ಮತ್ತು ಡಿಸೆಂಬರ್ 8 ಭಾನುವಾರದಂದು ವಿಜೃಂಭಣೆಯಿಂದ ನಡೆಯಲಿದೆ.
ಶ್ರೀ ಸತ್ಯಗಣಪತಿ ಸ್ವಾಮಿ ವಿಸರ್ಜನಾ ಮಹೋತ್ಸವದ ಹಿನ್ನೆಲೆ ಇಡೀ ತಿಪಟೂರು ತುಂಬಾ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದೆ. ಸತ್ಯಗಣಪತಿ ವಿಸರ್ಜನಾ ಅಂಗವಾಗಿ ಗುರುವಾರ ರಾತ್ರಿ ಅನ್ನದಾಸೋಹ ಕಾರ್ಯಕ್ರಮ ಸಹ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಷಡಕ್ಷರಿ, ಮಾಜಿ ಶಾಸಕ ನಾಗೇಶ್, ನಗರಸಭೆ ಅಧ್ಯಕ್ಷ ಯಮುನಾ ಧರಣೇಶ್, ಉಪವಿಭಾಗಾಧಿಕಾರಿ ಸಪ್ತಶ್ರೀ, ತಹಶೀಲ್ದಾರ್ ಪವನ್ ಕುಮಾರ್, ನಗರಸಭೆ ಆಯುಕ್ತ ವಿಶ್ವೇಶ್ವರಯ್ಯ ಭದ್ರಗಡೆ, ತಾಲೂಕು ಪಂಚಾಯಿತಿ ಇಒ ಸುದರ್ಶನ್, ಮಾಜಿ ಶಾಸಕ ನಂಜಮುರಿ, ಖ್ಯಾತ ವೈದ್ಯರಾದ ಶ್ರೀಧರ್ ಅನ್ನದಾನ ಮತ್ತು ಸಿಹಿ ಬಡಿಸುವುದರ ಮೂಲಕ ಶ್ರೀ ಸತ್ಯಗಣಪತಿ ಸ್ವಾಮಿಯ ಜಾತ್ರೆಯಲ್ಲಿ ಭಾಗಿಯಾದರು. ಕಾರ್ಯಕ್ರಮದಲ್ಲಿ 5,000ಕ್ಕೂ ಹೆಚ್ಚು ಜನ ಭಾಗಿಯಾಗಿ ಗಣಪತಿಯ ಆಶೀರ್ವಾದ ಪಡೆದರು. ಶಿರಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 48ರ ಚಿಕ್ಕನಹಳ್ಳಿ ಸಮೀಪ ಬ್ರಿಡ್ಜ್ ಕಮ್ ರಸ್ತೆ ಅವೈಜ್ಞಾನಿಕವಾಗಿದ್ದು ಕೂಡಲೇ ಸರಿಪಡಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಶಿರಾ ತಾಲೂಕು ರಾಷ್ಟ್ರೀಯ ಹೆದ್ದಾರಿ 48ರ ಚಿಕ್ಕನಹಳ್ಳಿ ಬಳಿ ಸುಮಾರು 19 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು, ಈ ಬ್ರಿಡ್ಜ್ ಮತ್ತು ರಸ್ತೆ ಕಾಮಗಾರಿ ಪ್ರಾರಂಭವಾದಾಗಲಿಂದಲೂ ಬಹಳಷ್ಟು ರಸ್ತೆ ಅಪಘಾತಗಳಾಗಿದ್ದು 100ಕ್ಕೂ ಅಧಿಕ ಜನ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಈ ಕೂಡಲೇ ಇಂಜಿನಿಯರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಅವೈಜ್ಞಾನಿಕ ಮೇಲ್ಸೇತುವೆ ಸರಿಪಡಿಸಬೇಕೆಂದು ಅಲ್ಲಿನ ಸ್ಥಳೀಯರು ಒತ್ತಾಯಿಸಿದರು. ಎರಡು 2001ರಿಂದ ಸನ್ಮಾನ್ಯ ಸ್ಥಳೀಯ ಶಾಸಕರು ಬರೀ ನೋಡ್ಕೊಂಡು ಓಡಾಡ್ತಾರೆ ಬಿಟ್ರೆ 120 ಜನ ಇಲ್ಲಿ ಡೆತ್ ಆಗಿದ್ದಾರೆ. ಚಿಕ್ಕನಲ್ಲಿ ಬಿಡ್ದ ಸ್ಟಾರ್ಟ್ ಮಾಡಿದ್ದೀನಲ್ಲ, ಇದನ್ನ ಅತಿ ಜರೂರಾಗಿ ಏನಾದ್ರು ಇದನ್ನೇನಾದ್ರು ಗಮನಕ್ಕೆ ತಂದು ಇದನ್ನು ಮಾಡ್ತಾ ಇದ್ರೆ ಇದ್ರ ಪರಿಣಾಮ ಬೇರೆ ಆಗುತ್ತೆ. ನಾವು ಈಗ ಸಿಟ್ಟಿಂಗ್ MP ಅವ್ರ ಹತ್ರ ಹೋಗಿ ಮನವಿ ಕೊಟ್ಟು ಹೇಳಿದಾಗ IRB ಇವರು ಪ್ರಾಜೆಕ್ಟ್ ಇಂಜಿನಿಯರ್ ಬಂದು ಇಲ್ಲ ನಾನು ಕ್ಲೋಸ್ ಮಾಡ್ತಲ್ಲ, ಅದನ್ನ ತೆರವುಗೊಳಿಸಿ ಸಬ್ಸಿಡೇಟ್ ಮಾಡ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ 2 ತಿಂಗಳಿಂದ ಇದೇ ಡ್ರಾಮಾ ಆಡ್ತಾ ಇದ್ದಾರೆ ಇಂಜಿನಿಯರ್ಸ್. ಇಲ್ಲಿ ಲೋಕಲ್ ಯಾರಾದ್ರೂ ಸಪೋರ್ಟ್ ತಗೊಂಡು ಏನಾದ್ರು ಇದನ್ನ ಅಂಡರ್ ಪಾಸ್ ಮುಚ್ಚೋದೇ ಆದ್ರೆ ಮುಂದಿನ ದಿನಗಳಲ್ಲಿ ಸಾರ್ವತ್ರಿಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಕ್ಕಂತೂ ನಾವು ಸಿದ್ಧವಾಗಿರ್ತೀವಿ. ಇಲ್ಲಿ ಲೋಕಲ್ ನಲ್ಲಿ ಪಂಚಾಯತ್ ಜನ ಲೆಕ್ಕಕ್ಕಿಲ್ದಂಗೆ ಇದನ್ನು ಮಾಡ್ಕೊಂಡಿದ್ದಾರೆ. ಇದು ಬಹಳಷ್ಟು ಅಧ್ವಾನ ಆಗಿದೆ. 120 ಜನ ಇಲ್ಲಿ ಡೆತ್ ಆಗಿರ್ತಕ್ಕಂಥದ್ದು. ಈ ಅವ್ಯವಸ್ಥೆ ಏನಾದ್ರು ಸರಿ ಮಾಡಿದ್ದಾರೆ. ಮಾನ್ಯ ಶಾಸಕರು ಯಾಕೆ ಇದನ್ನ ಗಮನ ಹರಿಸಲ್ಲ ಅಂತ ನಂದು ಒಂದು ಮನವಿ ಅವರಷ್ಟೇ. 35 ವರ್ಷ ಸ್ಥಳೀಯ ಶಾಸಕರಾಗಿ ಇದನ್ನ ಯಾಕೆ ಗಮನ ಹರಿಸಲ್ಲ ಅಂತ ನನ್ಗಂತೂ ಗೊತ್ತಾಗಲ್ಲ. ಭಗವಂತ ಗೊತ್ತಾಗಬೇಕು, ಅವ್ರಿಗೆ ಗೊತ್ತಾಗಬೇಕಷ್ಟೇ. ಎಲ್ಲ ಬಸ್ಸುಗಳೆಲ್ಲ ನಿಲ್ಲುತ್ತಾ ಇದ್ದಾರೆ. ಅರ್ಧ ಕಿಲೋಮೀಟರ್ ಕೈಲಾಗ ನಾನೇ ಹಿಡಿದು ನಡೆಯಕ್ ಆಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇಲ್ಲಿ. 5 ಸಂಸ್ಥೆ ಇದೆ, TCH ಇದೆ, SKBD ಹೈಸ್ಕೂಲ್ ಇದೆ, ಹೂವಿನ ಮಾರ್ಕೆಟ್ ಇದೆ, ಆ ಕಡೆ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಷನ್ ಇದೆ, ಇದು ಮುರಾರ್ಜಿ ದೇಸಾಯಿ ಶಾಲೆ ಇದೆ. 3,000 ಜನ ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ಅನ್ಯಾಯ ಆಗಿರೋದನ್ನ ಮಾನ್ಯ ಸ್ಥಳೀಯ ಶಾಸಕರು ಕಣ್ಣಿಂದ ನೋಡ್ತಾ ಇದ್ದಾರೆ ಅಂತಂದ್ರೆ ಇದೇನಾಗುತ್ತೋ ನಮ್ಗಂತೂ ಗೊತ್ತಿಲ್ಲ. ಸೇತುವೆ ಸಂಪೂರ್ಣವಾಗಿ ಕಳಮೆ ಬಿಡಿಸ್ ಮಾಡಿದ್ದಾರೆ. ಇದನ್ನ ಕ್ವಾಲಿಟಿ ಕಂಟ್ರೋಲರ್ ಕರ್ಸಿ ಇದನ್ನ ಚೆಕ್ ಮಾಡೋವರ್ಗುನು ಇದು ಮುಂದುವರೆದೇ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಎದುರಿಸ್ಬೇಕಾಗುತ್ತೆ. ನ್ಯಾಷನಲ್ ಹೈವೇನೇ ಬಂದ್ ಮಾಡ್ತೀವಿ. ಇದಕ್ಕೆ ಲೋಕಲ್ನವರು ಪೊಲೀಸ್ನವ್ರು ಸಪೋರ್ಟ್ ತಕೊಂಡು ಇಲ್ಲಿ ಯಾರಾದ್ರೂ ಕೇಳಕ್ ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಜೀಪ್ ಕಟ್ತೀವಿ ಅಂತ ಕೇಳ್ತಾರಂತೆ. ಯಾಕೆ ಜೀಪ್ ಕಟ್ಬೇಕು? ಇವ್ರು ಮನುಷ್ಯರು ಇಲ್ಲ ಮನುಷ್ಯಂಗೆ ಏನ್ ಪೊಲೀಸ್ನವ್ರ ದೌರ್ಜನ್ಯ ಆಗ್ಬಿಟ್ಟೈತೆ. ಇಲ್ಲಿ ಸುಮಾರು ಬಿಡ್ಜ್ ಹತ್ರ ಒಂದು ಟ್ಯಾಕ್ಟ್ರಿನೇ ಹತ್ತಲ್ಲ, ಅಲ್ಲಿ ಲೋಡ್ ಗಾಡಿ ಹಿಂದಕ್ಕೆ ಹೋಗುತ್ತೆ, ಇನ್ನು ಬಸ್ಸಿನಲ್ಲಿ ಮೇಲಕ್ಕೆ ಬರುತ್ತೆ ಜನ ತುಂಬಿರೋ ಬಸ್. ಹಾಗಾಗಿ ಇವರು ರೋಡ್ IRB ಇವರು ರೋಡ್ ಇಂಜಿನಿಯರ್ಗಳೆಲ್ಲ ಕರ್ಕೊಂಬಂದು ಸಬ್ ಇನ್ಸ್ಪೆಕ್ಟರ್ ಕರ್ಕೊಂಬಂದು 3 ಸರಿ ಬಂದು ರೋಡ್ ಬ್ಲಾಕ್ ಮಾಡಕ್ ಬಂದಿದ್ದಾರೆ. ನಾವು ಬಿಟ್ಟಿಲ್ಲ, ಇಲ್ಲಿ ಬಿಡೋದು ಇಲ್ಲ, ಮುಚ್ಚಾಕ ಅವ್ರನ್ನ ಏನಾದ್ರು ಅಲ್ಲಿ ಸೇತುವೆ ಮಾಡಿ ಇಲ್ಲಿ ನೀವು ಮಾಡಿರೋದು ಬಿಡ್ಜುನು ಅದು ಸರಿ ಇಲ್ಲ. ಯಾವಾಗ ಲಾರಿಗಳು ಮ್ಯಾಗ್ಲಿಂದ ಉಳ್ಕೊಂಡ್ ಬೀಳುತ್ತಾ ಗೊತ್ತಿಲ್ಲ. ಇಂಜಿನಿಯರ್ಗಳು ಸರಿ ಇಲ್ಲ, ಇಲ್ಲಿ ಯಾರು ಹೇಳಿದ್ರು ಕೇಳಲ್ಲ. ಮೇನ್ ಸಬ್ ಇನ್ಸ್ಪೆಕ್ಟರ್ ಕರ್ಕೊಂಬರ್ತಾರೆ. ಸಬ್ ಇನ್ಸ್ಪೆಕ್ಟರ್ ನೋಡಿದ್ರೆ ಯಾರು ಹುಡುಗರ್ನು ಬಂದಾರನ್ನ ಅರೆಸ್ಟ್ ಮಾಡ್ತೀವಿ ಅಂತಾರೆ. ಅವ್ರಿಗೂ ಭಯ, ಆದ್ರೂ ಹೋಗ್ತಾ ಇಲ್ಲ ಯಾರು ವಾಪಸ್ಸು. ನಿಂತ್ಕೊಂತಾವ್ರೆ, ಎಲ್ಲ ಕೇಳ್ಕೊಂತಾವ್ರೆ. ಸಬ್ ಇನ್ಸ್ಪೆಕ್ಟರ್ ರಾತ್ರಿ ಬಂದಿದ್ರು, ಬಸ್ಗಳು ನಿಲ್ಲಿಸ್ತಿಲ್ಲ, ಹೈವೇಗೆ ಹೋಗ್ತಾವ್ರೆ. ಟೀಚರ್ಸ್ಗಳು ಸುಮಾರು 37 ಜನ ಟೀಚರ್ ಅವ್ರೆ. ಶಾಂತಲಾ ಶಾಲೆಯಿಂದನು SKBD ಇಂದ ಬಂದವ್ರೆ. ಎಲ್ಲ ಸೀಳಿದ್ ನಡ್ಕೊಂಡು ಹೋಗ್ಬೇಕು, 1 ಕಿಲೋಮೀಟರ್ ವಾಪಸ್ ಹೋಗ್ಬೇಕು ಅವ್ರು ಶಾಲೆಗೆ. ಹೆಂಗ್ ಹೋಗ್ತಾರೆ? ಅಂಡ್ರು ಸರಿ ಇಲ್ಲ, ಎಲ್ಲ ಗಲೀಜ್ ಮಾಡಿ ಇಕ್ಕಿದ್ದಾರೆ.
ಯಾರು ಬೇರೆ ಕ್ಲೀನ್ ಇರ್ತಾರನ್ನ ಅವ್ರನ್ನೂ ತೆಗಿದ್ರು ಸಂಬಳ ಕೊಡಕ್ ಆಗಲ್ಲ ಅಂತ ಯಾರು ಮಾಡೋದು ಇದು? ಫಸ್ಟ್ ಹಳ್ಳದಿಂದ ಬಸ್ ಹತ್ತಲ್ಲ, ಸಬ್ ಇನ್ಸ್ಪೆಕ್ಟರ್ ರಾತ್ರಿ ಬಸ್ ಹತ್ಸಿ ನಾನು ಬಿಡಿಸ್ತೀನಿ ವ್ಯವಸ್ಥೆ ಮಾಡ್ತಾರೆ. ಆಲೆ 11 ಗಂಟೆ ಆದ್ರೂ ಇಲ್ಲ. ಈಗ ಯಾರು ಮಾಡ್ತಾರೆ? ಬಿಡಲ್ಲ. ಮೇನ್ ಯಾರು ಬೇರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನೇ ಕರೆಸ್ತಾವ್ರ. ಆಲೆ ಇಲ್ಲಿಗೆ ಬರ್ಲಿ ಸಬ್ ಇನ್ಸ್ಪೆಕ್ಟರ್ ಏನ್ ಭಯನ? ಎದ್ರು ಕಾಣಲ್ಲ. ನಾವಂತೂ ಇಲ್ಲಿ ಮುಚ್ಚಾಕೆ ಬಿಡಲ್ಲ, ಹೆಣ್ಮಕ್ಳು ಎಲ್ಲ ಸೇರ್ತೀವಿ, ಮುಚ್ಚಾಕಂತೂ ಬಿಡಲ್ಲ. ಫಸ್ಟ್ ಮೇನ್ ಇದೇನು ಅಂಡರ್ ಹೊಡೆದು ಡೈರೆಕ್ಟ್ ಮಾಡ್ಕೊಡ್ರಿ ಬಸ್ ಹೋಗಕ್ಕೆ. ಇದು ಹೊಡಿರಿ, ಇದೇನ್ ಬೇಕಿಲ್ಲ, ಅವಶ್ಯಕತೆ ಇಲ್ಲ ಇದು. ಈ ವೇಳೆ ಸ್ಥಳಕ್ಕೆ ಬಂದು ಪರಿಶೀಲಿಸಿದ ಸ್ಥಳೀಯ ಮುಖಂಡರಾದ SR ಗೌಡ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ 48ರಿಂದ ಈಗಿರುವ ಸರ್ವಿಸ್ ರಸ್ತೆಯನ್ನು ಕಡಿತ ಮಾಡಿ 1 ಕಿಲೋಮೀಟರ್ ದೂರದಲ್ಲಿ ಸರ್ವಿಸ್ ರಸ್ತೆಗೆ ಸಂಪರ್ಕ ಕಲ್ಪಿಸಲು NHAI ಹಾಗೂ ಸಂಬಂಧಪಟ್ಟ ಖಾಸಗಿ ರಸ್ತೆ ಅಭಿವೃದ್ಧಿ ಸಂಸ್ಥೆಗಳು ಮುಂದಾಗಿದ್ದು, ಇದರಿಂದ ಹಲವು ಅಪಘಾತಗಳಾಗಿವೆ. ಚಿಕ್ಕನಹಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಸುಮಾರು ಬಹಳಷ್ಟು ವರ್ಷಗಳ ಕಾಲ ಇಲ್ಲಿ ಅವೈಜ್ಞಾನಿಕ ರಸ್ತೆ ವ್ಯವಸ್ಥೆಯಿಂದ ಸುಮಾರು ಇವರು 10-15 ಇವತ್ತು ವ್ಯಕ್ತಿಗಳು ಮೃತಪಟ್ಟಿದ್ದು, ಆ ಸಂದರ್ಭದಲ್ಲಿ ಇಲ್ಲಿನ ಸಾರ್ವಜನಿಕರ ಒತ್ತಾಸೆ ಮೇರೆಗೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿರ್ತದೆ. ಆ ನಿರ್ಮಾಣ ಮಾಡಲಾಗಿ ಇವತ್ತು ಆ ಅಕ್ಕಪಕ್ಕ ಬರ್ತಕ್ಕಂಥ ಸರ್ವಿಸ್ ರಸ್ತೆಗೆ ಸುವ್ಯವಸ್ಥಿತವಾಗ್ತಕ್ಕಂಥ ರಸ್ತೆ ಸಂಪರ್ಕ ಇಲ್ದಲೆ ಇಲ್ಲಿ ಏನು IRBನವರು ಮಾಡಿರ್ತಕ್ಕಂಥ ಈ ಮೇಲ್ಸೇತುವೆ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದ್ದು, ಇಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಾರೆ. ಅದರ ವಿರುದ್ಧ ನಮ್ಮ ಈ ಭಾಗದ ಎಲ್ಲ ಯುವಕರುಗಳು ಮತ್ತು ಜನಪ್ರತಿನಿಧಿಗಳು ಇವತ್ತು ಆ ಸಂಬಂಧಪಟ್ಟಂತಹ ಆ ಒಂದು ಏನು ಪ್ರಾಜೆಕ್ಟ್ ಆಫೀಸರ್ಸ್ನ ಮತ್ತು ಇಂಜಿನಿಯರ್ಸ್ನ ಇವತ್ತು ಈ ಸ್ಥಳಕ್ಕೆ ಬರಬೇಕು ಅಂತ ಒತ್ತಡವನ್ನು ತಂದಿದ್ದಾರೆ. ಮತ್ತು ಈ ಭಾಗದ ನಮ್ಮ ಲೋಕಸಭಾ ಸದಸ್ಯರಿಗೂ ಕೂಡ ಇಲ್ಲಿನ ಸಮಸ್ಯೆ ಬಗ್ಗೆ ಇಲ್ಲಿನ ನಮ್ಮ ಎಲ್ಲ ಯುವಕರು ಇವತ್ತು ಮನವಿಯನ್ನು ಮಾಡಿದ್ದಾರೆ. ಅವರು ಕೂಡ ಇಲ್ಲಿನ ಅಕ್ಕಪಕ್ಕ ಎರಡು ಬದಿಲಿರ್ತಕ್ಕಂಥ ಒಂದು ಏನು ಸರ್ವಿಸ್ ರಸ್ತೆಯನ್ನು ಸುರಕ್ಷಿತವಾಗಿ ಮತ್ತು ಎಲ್ಲ ಏನು ನಮ್ಮ ಗೌರ್ಮೆಂಟು ಬಸ್ಗಳು ಮತ್ತು ಸಂಬಂಧಪಟ್ಟಂಥ ಲೋಕಲ್ಲು ಬಸ್ಗಳು ಇಲ್ಲಿ ಓಡಾಡೋದಕ್ಕೆ ಸಂಪೂರ್ಣವಾಗ್ತಕ್ಕಂಥ ಒಂದು ವಿಶಾಲವಾದಂಥ ರಸ್ತೆಯನ್ನು ಮಾಡಿ ಆ ಮುಖಾಂತರ ಈ ಹೈವೇಗೆ ಅಟ್ಯಾಚ್ ಆಗ್ತಿರ್ತಕ್ಕಂಥ ರಸ್ತೆಯನ್ನು ಬಂದ್ ಮಾಡಿ ಎಂಬ ಒಂದು ಏನು ಒತ್ತಡವನ್ನು ಏರಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಇವತ್ತು ಏನು ಈ ಇಂಜಿನಿಯರ್ಸು ಅವರೆಲ್ಲರೂ ಕೂಡ ಅವರ ಒಂದು ಏನು ಈ ಸೇತುವೆಯ ಒಂದು ಹಣವನ್ನು ಬಿಲ್ಲನ್ನು ಇವತ್ತು ಮಾಡಿಸ್ಕೊಂಬೋದಕ್ಕೋಸ್ಕರ ಏನು ಇಲ್ಲಿ ಎಂಟ್ರಿ ಇರ್ತಕ್ಕಂಥ ಒಂದು ಹೈವೇಗೆ ಎಂಟ್ರಿ ಇರ್ತಕ್ಕಂಥ ಒಂದು ಗೇಟನ್ನು ತುರಾತುರಿನಲ್ಲಿ ಇವತ್ತು ರಾತ್ರಿ ಸಮಯದಲ್ಲಿ ಬಂದು ಮುಚ್ಚತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಕ್ಕೆ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಸ್ಥಳೀಯ ಎಲ್ಲ ಯುವಕರು ಇವತ್ತು ನಮ್ಮ ಸಾರ್ವಜನಿಕರು ಅದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ಮಾಡಿ ಇವತ್ತು ತಡೆ ಒಡ್ಡಿದ್ದಾರೆ. ಇಲ್ಲಿ ನಿಜಕ್ಕೂ ಕೂಡ ಒಂದು ಚಿಕ್ಕನಹಳ್ಳಿ ಬಹಳ ದಿನದಿಂದಲೂ ಕೂಡ ಇವತ್ತು ಅವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ರಸ್ತೆ ಸಂಪರ್ಕ ಇರೋದ್ರಿಂದ ಅದನ್ನು ಸುವ್ಯವಸ್ಥಿತವಾಗಿ ಸಂಬಂಧಪಟ್ಟಂಥ ಏನು ಆ ಪ್ರಾಜೆಕ್ಟ್ರು ಡೈರೆಕ್ಟ್ ಇರ್ಬೋದು ಮತ್ತು ಆ ಇಂಜಿನಿಯರ್ಸ್ ಇರ್ಬೋದು ಸುವ್ಯವಸ್ಥಿತವಾಗ್ತಕ್ಕಂಥ ರಸ್ತೆಯನ್ನು ಮಾಡಿ ಇವತ್ತು ಎರಡೂ ಭಾಗದಲ್ಲೂ ಕೂಡ ಇವತ್ತು ಗ್ರಾಮ ಇದೆ. ಚಿಕ್ಕನಹಳ್ಳಿ ಗ್ರಾಮ ಶೈಕ್ಷಣಿಕ ಗ್ರಾಮವಾಗಿದ್ದು, ಇಲ್ಲಿ SKVD ಸರ್ಕಾರಿ ಶಾಲೆಗಳು, ಕಾಲೇಜು, ಶಿಕ್ಷಕರ ತರಬೇತಿ ಕೇಂದ್ರ, ಬ್ಯಾಂಕ್, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಪುಷ್ಪ ಹರಾಜು ಮಾರುಕಟ್ಟೆ ಇದ್ದು, ಸುತ್ತಮುತ್ತಲಿನ ಗ್ರಾಮಸ್ಥರು, ಶಾಲೆಯ ವಿದ್ಯಾರ್ಥಿಗಳು ಈ ಭಾಗಕ್ಕೆ ಹೆಚ್ಚು ಸಂಚರಿಸುತ್ತಾರೆ. ಹೀಗಾಗಿ ಸಂಬಂಧಪಟ್ಟ ಸಂಸ್ಥೆ ಹಾಗೂ ಇಲಾಖೆಗಳ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸಿ ಹಾಗೂ ಇಲ್ಲಿನ ಶಾಸಕರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇಲ್ಲಿನ ಸಮಸ್ಯೆ ಏನು ಅಂದ್ರೆ ಇದು ಫ್ಲೈಓವರ್ ಮಾಡಿರೋದೇ ಒಂದು ಕಳಪೆ ಕಾಮಗಾರಿ ಆಗೈತೆ. ಅದ್ರ ಜೊತೆಗೆ ಈಗ ಬಸ್ ಹೋಗಕ್ಕೆ ದಿನ ಸಾವಿರಾರು ಮಕ್ಳು ಬರ್ತಾರೆ ಬೇರೆ ಎಲ್ಲ ಕಡೆಯಿಂದನು. ಅವ್ರು ಏನ್ ಮಾಡ್ತಾರೆ, ಈಗ ಹಳ್ಳದಾಗಾಸಿ ಹೋಗ್ಬೇಕು ಬಸ್ ಹೋಗ್ತಾರೆ, ಇಲ್ಲೆಲ್ಲ ಹೋಗ್ತವೆ ಬಸ್ಗಳು, ಅಲ್ಲಿ ಯಾವ್ದೋ ಒಂದು ಆಕ್ಸಿಡೆಂಟ್ ಆದ್ರು ಅಂತಾರೆ. ಇಲ್ಲಿ ಸಾವಿರಾರು ಜನ ಹಿಂದಕ್ಕೆ ಬಸ್ ಬಂದು ಏನಾರ ಹೋದ್ರೆ ಅವಾಗ ಯಾರು ಹೊಣೆ? ಅದಕ್ಕೆ ಗ್ರಾಮ ಪಂಚಾಯತ್ ಹೊಣೆ, ಇಲ್ಲೇ ಜನಗಳು ಹೊಣೆ ಅಂತಾರೆ. ಅದಕ್ಕೆ ದೌರ್ಜನ್ಯ ಮಾಡ್ತಾವ್ರೆ ಪೊಲೀಸ್ನವ್ರನ್ನ ಮುಂದಿಕೊಂಡಿವ್ರು. ಅದಕ್ಕೆ ಏನಿಲ್ಲ, ಈಗ ಏನ್ ಡಿವೈಡರ್ ಬಿಟ್ಟ ನಮಗ್ ಬಸ್ ಬರಕ್ಕೆ ಒಂದು ವ್ಯವಸ್ಥೆ ಮಾಡಿ ಚಿಕ್ಕನಹಳ್ಳಿ ಬಸ್ ಸ್ಟ್ಯಾಂಡ್ಗೆ ಎಲ್ಲಿ ಈಗ ನೋಡಿ ಇದನ್ನ ಈ ಹಳ್ಳ ತಗೊಂಡು ನೋಡ್ರಿ, ಪರಿಶೀಲನೆ ಮಾಡ್ಲಿ. ಅಲ್ಲಿ ಹಿಂದ್ಗಡೆಯಿಂದಾನು ಎಲ್ಲ ದನ ಕರು ಎಲ್ಲನ ರೋಡ್ನಾಗೆ ಕಟ್ಟವ್ರೆ, ಬರಕ್ ಸಾಧ್ಯನೇ ಇಲ್ಲ. 2 ಕಿಲೋಮೀಟರ್ ಬರ್ಬೇಕು ಸರ್ವಿಸ್ ರೋಡ್ ಅಲ್ಲಿ, ಬರಕ್ ಆಗಲ್ಲ. ಆಮೇಲೆ ಈ ಹಳ್ಳ ಸ್ಲೋ ಆಗ್ತೈತೆ, ಒಂದೊಂದ್ಸತಿ ಮೇಲ್ ಬರ್ತಾವ್ ನೀರು, ಬರೋದೇ ಇಲ್ಲ. ಯಾವ ಬಸ್ನವರು ಬರಲ್ಲ, ಇಲ್ಲಿ ಹತ್ತಕ್ಕೂ ಆಗಲ್ಲ ಲೋಡ್ ಗಾಡಿ. ಎಲ್ಲಿಂದ ಬಿಡ್ತಾರೆ ಬಸ್ಗಳು
ದಿನ ಸಾವಿರಾರು ಮಕ್ಕಳು ಪರಿಹಾರ ಏನಿಲ್ಲ, ಅಲ್ಲಿ ಡಿವೈಡರ್ ಇಡ್ಬೇಕು ಅಷ್ಟೇ. ನಮ್ಗೆ ಬಸ್ ಹೋಗಕ್ಕೆ ನಮ್ಗೆ ಸರ್ವಿಸ್ ಮಾಡಬಾರ್ದು. ಇಲ್ಲ ಅಂದ್ರೆ ಇದನ್ನೇನ ವ್ಯವಸ್ಥೆ ಮಾಡ್ತೀವಿ, ಇದನ್ನ ಏನು ವ್ಯವಸ್ಥೆ ಮಾಡಕ್ ಬರಲ್ಲ. ಏನ್ ಮಾಡ್ತಾರೆ ವ್ಯವಸ್ಥೆನ ಇದನ್ನ? ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಕಂದಾಯ ಇಲಾಖೆ ಆಯೋಜಿಸಿದ್ದ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಗೌಡಗೆರೆ ಹೋಬಳಿ ನಾಡ ಕಚೇರಿಯಲ್ಲಿ ಉಪ ತಹಶೀಲ್ದಾರ್ ಯಶೋದಮ್ಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ 12 ಜನ ಫಲಾನುಭವಿಗಳಿಗೆ ಪಿಂಚಣಿ ಮಂಜೂರಾತಿ ಪತ್ರ ವಿತರಣೆ ಮಾಡಲಾಯಿತು. 42 ಜನ ಪಿಂಚಣಿ ಸೌಲಭ್ಯ ಕಲ್ಪಿಸುವಂತೆ ಅರ್ಜಿ ಸಲ್ಲಿಸಿದ್ದರು. ಕಂದಾಯ ಇಲಾಖೆಯಿಂದ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ವಯಸ್ಸಾದವ್ರಿಗೆ ಹೋಗಿ ಮಾಡಿಸೋದಕ್ಕೆ ತುಂಬ ಪರದಾಡ್ತಿರ್ತಾರೆ. ಹಂಗಾಗಿ ಪಂಚಾಯಿತಿ ಮಟ್ಟದಲ್ಲಿ ಬಂದು ಅವ್ರು ಇರೋ ಹತ್ರ ಬಂದು ಅರ್ಹ ಫಲಾನುಭವಿಗಳಿಗೆ ಈ ಥರ ಅವರೇ ಅರ್ಜಿಗಳನ್ನ ತಗೊಂಡು ಮಾಡಿಕೊಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಹೇಳ್ತೀನಿ. 1200 ರೂಪಾಯಿ ಬರುತ್ತೆ. ಆದರೆ ಕೆಲವರು ತಪ್ಪು ಕಲ್ಪನೆನ ತಿಳ್ಕೊಂಡಿದ್ದೀರಾ. ಏನಂದರೆ 60 ವರ್ಷ ಆದವ್ರಿಗೆ 1200 ರೂಪಾಯಿ ಬರುತ್ತೆ. ಬಟ್ ಇವ್ರು ಯಾಕೆ 65 ವರ್ಷ ಆದವ್ರಿಗೆ 1200 ರೂಪಾಯಿ ಕೊಡ್ತಿದ್ದಾರೆ, ನಮಗೆ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ತಪ್ಪು ಕಲ್ಪನೆ ಮಾಡ್ಕೊಂಡು ನನ್ನ ಹತ್ರ ಕೇಳಿದ್ದಾರೆ. ಬಟ್ ನಾನು ಅವರಿಗೆ ಕ್ಲಾರಿಟಿಯಾಗಿ ನಾನು ಕೊಟ್ಟಿದ್ದೀನಿ. ಪಿಂಚಣಿ ಅದಾಲತ್ ಕಾರ್ಯಕ್ರಮ ಮಾಡ್ತಿರೋದೇ ವಯಸ್ಸೋದವ್ರಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಪೆನ್ಷನ್ ಸ್ಕೀಮಲ್ಲಿ ಅಡಿಯಲ್ಲಿ ವಿಧವಾ ವೇತನ, ಆಮೇಲೆ ಅಂಗವಿಕಲರಿಗೆ ಮಾಡಿಸ್ಬೇಕು ಅಂದರೆ ಅವರು UDID ಕಾರ್ಡ್ ಅಂತ ಮಾಡಿಸ್ತಾರೆ, ಪರ್ಸೆಂಟೇಜ್ ಕಾರ್ಡು. ಬಟ್ ಬಂದು ನೀವು ಏನೋ ದಾಖಲಾತಿ ಕೊಡ್ತಿದ್ದಂಗೆ ಮೇಡಮ್ ಮಾಡಿಕೊಡಲ್ಲ. ಇಲ್ಲಿ ಪಿಂಚಣಿ ಪೆನ್ಷನ್ ಸ್ಕೀಮಿಗೆ ನೀವು ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದವರು UDID ಕಾರ್ಡ್ ಅಂತ ಮಾಡಿಸ್ತಾರೆ. ಅದಕ್ಕೆ ಅಂತ ಪಂಚಾಯಿತಿಯಿಂದ ಒಬ್ಬರನ್ನ ಇಟ್ಟಿದ್ದಾರೆ. ಅವನು ಬಂದು ಕಾಂಟ್ಯಾಕ್ಟ್ ಮಾಡಿ ನೀವು ಪರ್ಸೆಂಟೇಜನ್ನು ಹಾಕಿಸ್ಕೊಂಬರ್ಬೇಕು. ಡಾಕ್ಟರ್ ಕಡೆಯಿಂದ ಪರ್ಸೆಂಟೇಜ್ ಹಾಕಿಸ್ಕೊಂಬಂದು ದಾಖಲಾತಿ ಕೊಟ್ಟಾದ್ಮೇಲೆ ಅವರು ಪೆನ್ಷನನ್ನು ಪಾಸ್ ಮಾಡ್ತಾರೆ. ಇಲ್ಲಿ ನೇರವಾಗಿ ಅಧಿಕಾರಿಗಳೇ ನಿಮ್ಮ ಊರಿಗೆ ಬರ್ತಿದ್ದಾರೆ, ನಿಮ್ಗೆ ಏನು ಕಷ್ಟ ಇದೆ, ನೀವು ಅರ್ಜಿಗಳನ್ನ ಇಲ್ಲೇ ಕೊಡ್ಬೋದು. ನೀವು ಕೊಟ್ಟು ಅರ್ಜಿ ಕೊಟ್ಟಾಗ ನಿಮ್ಮ ಪಿಂಚಣಿಗೆ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಗೊತ್ತಿರಲ್ಲ ಅನ್ನೋ ವಿಚಾರಗಳನ್ನ ಸಹಿತ ಅವರು ತಿಳಿಸ್ತಾರೆ. ನಂತರದಲ್ಲಿ ನೀವು ಅರ್ಜಿ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟನ್ನು ಕೊಟ್ಟರೆ ಅವ್ರು ನಿಮಗೆ ಪಿಂಚಣಿ ಬರೋ ಥರ ಮಾಡ್ತಾರೆ. ಈಗ 60 ವರ್ಷದವ್ರಿಗೆ ಬೇರೆ ಪಿಂಚಣಿ ಇರುತ್ತೆ, 65 ವರ್ಷ ಮೇಲ್ಪಟ್ಟವ್ರಿಗೆ ಬೇರೆ ಪಿಂಚಣಿ ವ್ಯವಸ್ಥೆ ಇರುತ್ತೆ. ಈಗ 60 ಇಂದ 64, 65 ಬಂದಿರ್ತೀರಾ, 65 ಬಂದರೂ 60 ವರ್ಷದ ಪೆನ್ಷನ್ ತರ್ತಾ ಇರ್ತೀರಾ ಅಲ್ಲೂರ. ನೆಕ್ಸ್ಟ್ ಯಾವ ಥರ ಬದಲಾವಣೆ ಮಾಡ್ಕೋಬೇಕಂತ ನಿಮಗೆ ಗೊತ್ತಿರಲ್ಲ. ಅಂಥ ಸಂದರ್ಭದಲ್ಲಿ ನೀವು ಇಲ್ಲಿಗೆ ಬಂದ್ಬಿಟ್ಟು ಕೇಳಿದ್ರೆ ಅವ್ರು ಮಾಹಿತಿ ಕೊಡ್ತಾರೆ ನಿಮಗೆ ನೀಟಾಗಿ. ಅವಾಗ ಬದಲಾವಣೆ ಮಾಡಿಸ್ಕೊಳ್ಳೋದು ಆರಾಮಾಗುತ್ತೆ. ಸೊ ಹಾಗಂತ ಹೇಳ್ಬಿಟ್ಟು ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಸೊ ಅದು ಸದುಪಯೋಗ ಎಲ್ಲರೂ ಪಡ್ಕೊಳ್ಳಿ. ಮತ್ತು ಈ ಹಿಂದೆ ಕೆಲವರು ಅರ್ಜಿ ಸಲ್ಲಿಸ್ಬಿಟ್ಟು ಪಿಂಚಣಿಯನ್ನು ಪಡೆಯೋದಕ್ಕೆ ಅವರಿಗೆ ಒಂದು ಮಂಜೂರಾತಿ ಆದೇಶ ಪತ್ರ ಬಂದಿದ್ದಾವೆ. ನಾನು ಅವರ ಹೆಸರನ್ನ ಹೇಳ್ತಾ ಹೋಗ್ತೀನಿ. ನೀವು ಬಂದ್ಬಿಟ್ಟು ಇಲ್ಲಿ ಗಣ್ಯರಿಂದ ಆ ಮಂಜೂರಾತಿ ಪತ್ರವನ್ನು ಪಡ್ಕೋಬೇಕಂತ ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ನೀಲಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪುಟ್ಟಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸತ್ಯಭಾಮ, ಶಿವಕುಮಾರ್ ನಾಯಕ, ರಾಜು, ಕಾರ್ಯದರ್ಶಿ ಸೌಹಾರ್ದ, ಗ್ರಾಮ ಆಡಳಿತಾಧಿಕಾರಿ ಗೋಪಾಲ್ ಭಜಂತ್ರಿ, ಚೇತನ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊರಟಗೆರೆ ತಾಲೂಕಿನ ಅರಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಚಂದ್ರಕಲಾ ರಾಜಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದ್ದಾರೆ. ಇಂದು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅರಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚಂದ್ರಕಲಾ ರಾಜಣ್ಣ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಸಿದ್ಧಗಂಗಮ್ಮ ಮುಂದುವರೆದಿದ್ದಾರೆ. ಇನ್ನು ಈ ಚುನಾವಣೆಯಲ್ಲಿ 17 ಸದಸ್ಯರ ಸಹಮತದಿಂದ ಅರಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧವಾಗಿ ಆಯ್ಕೆ ನಡೆದಿದೆ. ಅಧ್ಯಕ್ಷರಾದ ಚಂದ್ರಕಲಾ ರಾಜಣ್ಣ ಅವರಿಗೆ ಗ್ರಾಮಸ್ಥರು ಜೈಕಾರ ಕೂಗಿದರು. ನೂತನ ಅಧ್ಯಕ್ಷೆ ಚಂದ್ರಕಲಾ ರಾಜಣ್ಣ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ತಿಳಿಸಿದರು. ಚುನಾವಣಾ ವೇಳೆ ತಹಶೀಲ್ದಾರ್ ಮಂಜುನಾಥ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ಪೃಥ್ವಿಬಾ ಉಪಸ್ಥಿತರಿದ್ದರು. ನಮಸ್ಕಾರ. ಈ ದಿನ ಮಾನ್ಯ ಉಪವಿಭಾಗಾಧಿಕಾರಿಗಳು ಮಧುಗಿರಿ ಉಪವಿಭಾಗರವರ ಆದೇಶದಂತೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅರಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲು ಕ್ಷೇತ್ರಕ್ಕೆ ಈ ದಿನ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು. ಅದರಂತೆ ಶ್ರೀಮತಿ ಚಂದ್ರಕಲಾರವರು ಇರುವುದರಿಂದ ಏಕಮಾತ್ರ ನಾಮಪತ್ರ ಸಲ್ಲಿಸಿರುವುದರಿಂದ
ಎಲ್ರಿಗೂ ನಮಸ್ಕಾರ. ಈ ದಿನ ಅರಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಒಂದೇ ಅರ್ಜಿ ಬಂದಿದ್ದು ಅವಿರೋಧವಾಗಿ ಚಂದ್ರಕಲಾರವರು ಈ ದಿನ ಆಯ್ಕೆಯಾಗಿದ್ದಾರೆ. ಎಲ್ಲ ಸದಸ್ಯರು ಕೂಡ ಯಶಸ್ವಿಯಾಗಿ ಚುನಾವಣೆಯನ್ನು ಒಗ್ಗಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳು ಕೂಡ ಚಂದ್ರಕಲಾರವರ ಹಾಗೂ ಸಿದ್ಧಗಂಗಮ್ಮ ಉಪಾಧ್ಯಕ್ಷರವರ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಸಾನ್ನಿಧ್ಯದಲ್ಲಿ ಎಲ್ಲರೂ ಸಹಿತ ಒಗ್ಗಟ್ಟಾಗಿ ಪಂಚಾಯಿತಿಯ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸೇರಿ ಒಗ್ಗಟ್ಟಾಗಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಅರಸಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. 2ನೇ ಅವಧಿಯ ಅಧ್ಯಕ್ಷರಾಗಿ ನನ್ನ ಸದಸ್ಯರುಗಳೆಲ್ಲರೂ ನನ್ನ ಸಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ನಾನು ಅರಸಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳಿಗೂ ಹಾಗೂ ಊರಿನ ಗ್ರಾಮಸ್ಥರಿಗೂ ಎಲ್ಲ ಅಭಿನಂದನೆಗಳು. ಹಾಗೂ ನೀರು ಮೂಲಭೂತ ಸೌಕರ್ಯ ಎಲ್ಲ ಇದು ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಈ ಆಯ್ಕೆ ಮಾಡಿದ್ದಾರೆ ನನ್ನ ಸದಸ್ಯರಿಗೂ ಎಲ್ರಿಗೂ ನಮಸ್ಕಾರ. ಹಾಗೂ ಊರಿನ ಗ್ರಾಮಸ್ಥರಿಗೂ ಎಲ್ಲ ನಾನು ಅಭಿನಂದನೆಗಳು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಸಾಮಾನ್ಯ ಮಹಿಳೆಯಾಗಿತ್ತು. ಈಗ ರಾಜೀನಾಮೆ ತೆರವಾಗಿರುವ ಕಾರಣ ಮುಂದೆ ಲಕ್ಷ್ಮೀದೇವಮ್ಮನವರಿದ್ದರು. ತೆರವಾಗಿರೋ ಕಾರಣ ಈಗ ಬಿ ಎಸ್ ರಾಜನವರ ಪತ್ನಿಯಾದ ಚಂದ್ರಕಲಾ ಅವರು ಆಯ್ಕೆಯಾಗಿದ್ದಾರೆ. ಇದು ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲರ ಒಪ್ಪಿಗೆ ಮೇರೆಗೆ ಈ ದಿನ ಅವರ ಅಧ್ಯಕ್ಷ ಅವಿರೋಧವಾಗಿ ಎಲ್ಲರ ಸರ್ವ ಸದಸ್ಯಗಳ ಒಮ್ಮತದಿಂದ ಆಯ್ಕೆ ಆಗಿರ್ತಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಪ್ಲಸ್ ಎಲ್ಲರೂ ಒಗ್ಗಟ್ಟಿಂದ ಹೋಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಬಂದು ಮಾತಾಡಿಕೊಂಡು ಇವತ್ತು ಏನು ಅನೇಕ ನಮ್ಮ ಲೀಡರ್ಸು ಮತ್ತು ಅನೇಕ ಜನಪ್ರತಿನಿಧಿಗಳು ಎಲ್ಲರೂ ಸಹಾಯದಿಂದ ಈ ಚುನಾವಣೆ ಆಯ್ಕೆಯಾಗಿ ಚಂದ್ರಕಲಾ ಆಯ್ಕೆಯಾಗಿದ್ದಾರೆ. ಎಲ್ಲರ ಒಮ್ಮತದಿಂದ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೀವಿ ಅಂತೇಳಿ ನನ್ನ ಆಶ್ವಾಸನೆ ಕೊಡ್ತೀನಿ. ಬಿಜೆಪಿಯೊಳಗಿನ ಎಲ್ಲ ಗೊಂದಲಗಳಿಗೆ ನಾಳೆ ತೆರೆ ಬೀಳಲಿದೆ ಎಂದು ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಂದು ವಿನೋಬ ನಗರದ ತಮ್ಮ ನಿವಾಸದಲ್ಲಿ ಮಾತನಾಡಿದ ಅವರು, ನಾಳೆ ಕೋರ್ ಕಮಿಟಿ ಸಭೆ ಇದೆ. ಅಲ್ಲಿ ಶಾಸಕ ಯತ್ನಾಳ್ ಅವರ ಬಗ್ಗೆ ಚರ್ಚೆ ನಡೆಯುವ ಕುರಿತು ನನಗೆ ಮಾಹಿತಿ ಇಲ್ಲ. ಆಡಳಿತ ಪಕ್ಷವನ್ನು ಎದುರಿಸುವ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಬೇಕು ಎಂಬುದು ನನ್ನ ಅಪೇಕ್ಷೆ. ಇದನ್ನು ಯತ್ನಾಳ್ ಅವರು ಒಪ್ಪಿಕೊಳ್ಳುತ್ತಾರೆ ಎಂದರು. ಮನುಷ್ಯನ ಸ್ವಭಾವದ ವೀಕ್ನೆಸ್ ಎಲ್ಲರಿಗೂ ಇರುತ್ತದೆ. ಯತ್ನಾಳ್ ನನ್ನ ಹಾಗೂ ನಮ್ಮ ಪುತ್ರರನ್ನು ಟಾರ್ಗೆಟ್ ಮಾಡುತ್ತಿರಬಹುದು. ಆ ಬಗ್ಗೆ ನನಗೇನು ಅಭ್ಯಂತರ ಇಲ್ಲ. ಆದರೆ ನನ್ನ ಉದ್ದೇಶ ನಾವೆಲ್ಲ ಒಟ್ಟಾಗಿ ಹೋಗಬೇಕೆಂಬುದಾಗಿದೆ. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವೇ ಹೊರತು ನಾವೇ ಬಡಿದಾಡಿಕೊಳ್ಳುವುದಲ್ಲ. ಇದು ಹೆಚ್ಚು ಶಕ್ತಿಯನ್ನು ನೀಡುವುದಿಲ್ಲ ಎಂದು ತಿಳಿಸಿದರು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.